ಯಾವ ಮೀಟಿಂಗ್ ಹೋದ್ರು ಇದನ್ನು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ 25 ವರ್ಷದಿಂದ ಮಾಡೋದು ಏನಿದೆ ನಿಮ್ಮದು. ಅವ್ರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನೀವು 3 ವರ್ಷ ಆಯಿತು. ಎಷ್ಟು ವರ್ಷ ಆಯ್ತು ನಮ್ಮ ಶಾಸಕರಾಗಿ? ಬರೀ ಕೇವಲ 3 ವರ್ಷ. 3 ವರ್ಷದಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಿ. ನೀವು 25 ವರ್ಷ ಆಗಿದೆ, ಮಿನಿಸ್ಟರ್ ಆಗಿದ್ದೀರಿ, ಡೆಪ್ಟಿ ಸ್ಪೀಕರ್ ಆಗಿದ್ದೀರಾ. ಅದನ್ನು ನಾನು ನಿಮ್ಮ ಮುಖಾಂತರ ನಾನು ಕೇಳೋದಿಷ್ಟೇ, 25 ವರ್ಷದಿಂದ ಮಾಡಿದ್ರು ಅಭಿವೃದ್ಧಿ ಅವ್ರನ್ನ 5 ವರ್ಷದಲ್ಲಿ ಅವ್ರು ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ನೀವು ಹೊರಗಡೆ ಹೋಗಿ ಯಾವುದು ನಾನು ಸುಗಮನ ಯಾರು ನೋಡಿಲ್ಲ, ಸುಗಮ ಯಾರು ಚರ್ಚೆ ಅಂತ ಒಬ್ಬ ವ್ಯಕ್ತಿನ ಇಡೀ ಜಿಲ್ಲೆಯಲ್ಲಿ ನಡೆದಂಥ ಒಂದು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ನಿರ್ದೇಶಕಿಯಾಗಿ ನಮ್ಮ ಶಾಸಕರು ಏನು ಆಯ್ಕೆ ಮಾಡಿ ಕಳಿಸಿದ್ರು. ಇಡೀ ಜಿಲ್ಲೆಯೆಲ್ಲ ಬಹಳಷ್ಟು ನಮ್ಮ ಉತ್ಸಾಹದವ್ರ ಮೇಲೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ. ಕಾರಣ ಇಷ್ಟೇ, ನಮಗೆಲ್ಲ ಗೊತ್ತಿದೆ, ಸುಗಮದವರು ಚುನಾವಣೆ ಎಲೆಕ್ಷನ್ ನಿಂತಾಗ ಇಡೀ ತಾಲೂಕಿನಲ್ಲಿ, ಇಡೀ ಜಿಲ್ಲೆಯಲ್ಲಿ ಯಾವ ಥರ ವಾತಾವರಣ ಇತ್ತು, ಆಕೆ ಯಾವ ಥರ ಗೆದ್ದು ಯಾರ ಮೇಲೆ ಹೇಳ್ಕೊಡ್ತೀವಿ ಅಂತ ಘಟಾನುಘಟನೆ ಮೇಲೆ 2 ಸರ್ತಿ ಗೆದ್ದಂಥ ನಿರ್ದೇಶಕರು. ಅದು ಅಲ್ಲದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಟಂಕ ಕಟ್ಟಿ ಏನಾದರೂ ಮಾಡಿ ಸುಗಮನ ಸೋಲಿಸಬೇಕು ಅಂತಲ್ಲ, ಉತ್ಸಾಹಪೂರ್ವ ಕ್ಯಾಂಡಿಡೇಟ್ ಸೋಲಿಸಬೇಕು ಅನ್ನೋದು ಪ್ರತಿಯೊಬ್ಬರು ತೀರ್ಮಾನ ಮಾಡಿ ಎಲ್ಲ ಪಕ್ಷದವರು. ಕೆಲವರು ಹೇಳ್ತಾರೆ ರಾಜಕೀಯ ಭಾಳ ವರ್ಷಗಳು ಮಾಡಿದವರು, ಕೆಲವರು ಹೇಳ್ತಾರೆ ನಾವು ಸುಗಮನ ಸುಮ್ಮನೆ ನಾಮಕಾವಸ್ಥೆಗೆ ಕಾಟಾಚಾರಕ್ಕೆ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ ಅಂತ ಕೆಲವರು ಮಾತನಾಡ್ತಾರೆ. ಇನ್ನು ಕೆಲವರು ಭಾಳ 25-30 ವರ್ಷ ರಾಜಕೀಯ ಮಾಡಿದಂಥವ್ರು ಹೇಳ್ತಾರೆ ನನಗೆ ವಿರುದ್ಧವಾಗಿ ಪಾಪ ಯಾರೋ ಒಬ್ಬ ನಿಮ್ಮ ಜನಾಂಗದವ್ರನ್ನ, ನಮ್ಮ ಸುಗಮ ಜನಾಂಗದವ್ರನ್ನ ವಿರುದ್ಧ ನಿಲ್ಲಿಸ್ತಾರೆ, ರಾಜಕೀಯದಲ್ಲಿ ಅಲ್ಲಿ ಬಿಡ್ತಾರೆ, ನನ್ನ ಮೇಲೆ ಚೂಬಿಟ್ಟು ಕೇವಲ 2 ವರ್ಷದಿಂದ ಅವಮಾನ ಮಾಡಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಇಲ್ಲಿ ಸುಗಮನವ್ರ ವಿರುದ್ಧವಾಗಿ ಸುಗಮ ಸೋಲಿಸಬೇಕು ಅಂತ ಆದರೆ ಅಧ್ಯಕ್ಷ ಚುನಾವಣೆ, ಒಕ್ಕೂಟದ ಅಧ್ಯಕ್ಷ ಚುನಾವಣೆ ಮತ್ತು KNFK ಡೆಲಿಗೇಷನ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವೆಲ್ಲ ದೊಡ್ಡ ದೊಡ್ಡ ಬಂದು ನಮ್ಮ ಮಿನಿಸ್ಟ್ರು ಕೂತಿದ್ದಾಗ ಇವ್ರು ಮಾತನಾಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ, ಎಲ್ಲ ಶಾಸಕರ ಮುಂದೆ ದೊಡ್ಡದಾಗಿ ಇವ್ರು ಮಾಡೋ ಘನಕಾರ್ಯ ಹೇಳ್ತಾ ಇಲ್ಲ. ಏನು ಮಾಡಿದ್ದೀರಾ ಚುನಾವಣೆಗಳಲ್ಲಿ, ಏನು ಮಾಡಿದ್ರು, ಯಾರ್ಯಾರು ಸೋಲಿಸಬೇಕು ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾಡ್ತಾ ಅಲ್ಲಿ ಮಾತ್ರ ನಾನು ಕಾಂಗ್ರೆಸ್ನವರು ಅಂತ ಹೇಳ್ಕೊಂಡು ಒಂದು ದೊಡ್ಡ ಸಭೆಯಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾರೆ. ನಾನು ಬೇಸರ ಏನು ಈ ಥರ ಎಲ್ಲ ಮಾಡ್ತಾರಲ್ಲಪ್ಪ ಅಂತ ಹೇಳಿ, ಆದರೂ ಅವ್ರ ದುರದೃಷ್ಟವಶಾತ್ ಒಂದು ಹೋಟೆಲ್ ಇದಕ್ಕೂ ನಮ್ಮ ಯೋಜನೆ ಸಹ ಭಾಳಷ್ಟು ಒಂದು ಅವಮಾನ ಆಯಿತು. ಕಾರಣ ಶಾಸಕರು ತಮಗೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಏನು ಚುನಾವಣೆ ನಿಂತು ಭಾಳ ಪ್ರತಿಷ್ಠೆ ಆದಂಥ ಇದಕ್ಕೆ ವಿರುದ್ಧವಾಗಿ ಇಡೀ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಸಹ ಈ ಒಂದು ವಂಶಗಳಲ್ಲಿ ಯಾವ ಸಹಕಾರ ಯಾರಾದರೂ ಗೆಲ್ಲಿ ಸುಗಮ ಮಾತ್ರ ಗೆಲ್ಲಬಾರ್ದು ಅನ್ನೋದು ಎಲ್ಲ ಕಡೆ ಇದು ಸತ್ಯವಾದ ಮಾತು. ಆದರೆ ನೀವು ನಿಮ್ಮ ಗ್ರಾಮದ, ನಿಮ್ಮ ಸೊಸೈಟಿ ಗೌರವ ಘನತೆ ಕಾಪಾಡಿದ್ದೀರಲ್ಲಿ. ಇವತ್ತಿನ ದಿವಸ ಜಿಲ್ಲೆಯಲ್ಲಿ ಯಾರು ಮಹಿಳಾ ನಿರ್ದೇಶಕರು ನಮ್ಮ ಉತ್ಸಾಹಗೌಡರಿಗೆ ಕಳಿಸಿದ್ರು, ಇದಕ್ಕೂ ಇವತ್ತಿನ ದಿವಸ ನಡೆದ ಚುನಾವಣೆ ಎಲ್ಲರಿಗೂ ಒಂಥರ ಭಯ ಇತ್ತು. ಏನಪ್ಪ ಇಷ್ಟೆಲ್ಲ ಒಂದಾಗ್ಬಿಟ್ಟಿದ್ದಾರೆ, ಎಲ್ಲರೂ ಅವರೇ ಅಲ್ಲೇ ಹೇಳ್ಕೊಡ್ತಾರೆ. ಸಿದ್ದರಾಮಯ್ಯ ಹತ್ರ ಹೋಗಿ ನಾನು ಕಾಂಗ್ರೆಸ್ ಕಟ್ಟ ಬೆಂಬಲಿಗ ಅಂತ ಕೆಲವರು ಹೇಳ್ಕೊತಾರೆ. ಎಲ್ಲಿಗೆ ಹೋಗಿ ನಾನು ಕಾಂಗ್ರೆಸ್ನವರೆಲ್ಲ ನಮ್ಮ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇಲ್ಲಿ ಜಿಲ್ಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದ್ರೂ ಆದರೆ ನಾವು ಮಾಡೋದು ಯಾರಿಗೆ ಸಪೋರ್ಟ್. ಚುನಾವಣೆಯಲ್ಲಿ ಮೊದಲನೇ ಬೆಂಬಲ ನಮ್ಮ ಉತ್ಸಾಹಗೌಡರು ಹೇಳಿದ್ರು, ಕಾಂಗ್ರೆಸ್ಸಿಂದ ಯಾರನ್ನ ಅಭ್ಯರ್ಥಿ ಆಗಲಿ ನಾವು ಸಪೋರ್ಟ್ ಮಾಡೋಣ ಅಂತ ಉತ್ಸಾಹಗೌಡರು ಹೇಳಿದ್ರು. ಮಂಜುನಾಥ್ ರೆಡ್ಡಿ ಅವ್ರು ಮಾಡಿದಾಗ ಉತ್ಸಾಹಗೌಡರು ಇದ್ರು. ನಾವು ಒಂದು ಮಾತು ಹೇಳಿದ್ವಿ, ನಮ್ಮ ಉತ್ಸಾಹಗೌಡರು ಯಾರಿಗೆ ಹೇಳಿದ್ರು ನಾವು ಸಪೋರ್ಟ್ ಮಾಡೋದು ಅಂತ ನಾವು ಮೀಟಿಂಗಲ್ಲೇ ಹೇಳ್ಬಿಟ್ಟು ನಮ್ಮವ್ರನ್ನ ಅಲ್ಲೇ ಹೇಳಿದ್ವಿ. ನಾವು ಮಾತು ಉಳಿಸ್ಕೊಂತೀವಿ, ನೀವು ಆ ಮಾತು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿ. ಯಾಕೆ ಹೇಳಿ ಕೆಲಸ ಮಾಡಿ, ಹಿಂದೆ ಇಟ್ಕೊಂಡು ದುಡ್ಡು ಕಳಿಸೋದು, ಬರೀ ದುಡ್ಡಿನಲ್ಲೇ ರಾಜಕೀಯ ಮಾಡ್ತಾರೆ ಉತ್ಸಾಹಗೌಡರು ಅಂತ ನೀವು ಹೇಳ್ತಿರಲ್ಲ. ನೀವು ಮಾಡಿರೋದೇನು ಇವತ್ತು? ನೀವೇನು ಮಾಡ್ರಿ ಕಡಿಮೆ ಮಾಡಿದ್ದೀರಾ? ಯಾರ್ಯಾರೆಲ್ಲ ಸೇರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಮೇಲೊಂದು ಕಲ್ಯಾಣ ಬಂದಿದೆ. ನಿಮ್ಮ ಊರಿನಲ್ಲಿ ಏನೆಲ್ಲ ಮಾಡಬೇಕು ಮಾಡೋದು, ಆದರೆ ನೀವು ಮಾತ್ರ ನಿಮ್ಮ ಊರಿನಲ್ಲಿಂದ ಗೆದ್ದಂಥ ಮುಂದೆ
ಒಂದು ಜಿಲ್ಲಾ ಮಟ್ಟದಲ್ಲಿ ಏನು ನೀವು ನಿರ್ದೇಶಕರನ್ನು ಕೃಷ್ಣಾಗೌಡ ಮಾಡಿದ ಅವರು ಗೌರವ ಘನತೆ ಆ ಸೊಸೈಟಿ ಮರ್ಯಾದೆಯೂ ಸಹ ನೀವು ಕಾಪಾಡಿದ್ದೀರಿ. ಭಾಳ ಸಂತೋಷ ಆಯಿತು ನಮಗೆ ಇವತ್ತಿನ ದಿವಸ. ಏನು ನಿಜಕ್ಕೂ ಇದು ಬೇಕಿತ್ತು. ಯಾಕೆ ಅಂತಂದರೆ ಈ ಧೋನಿ ರಾಜಕಾರಣಿಗಳು ಮಾಡೋರಿಗೆ ನೀವು ಬುದ್ಧಿ ಕಲಿಸ್ತೀವಿ. ನಾಳೆ ದಿವಸ ಮತ್ತೆ ಎಲ್ಲ ಊರಿನಲ್ಲೂ ಅಷ್ಟೇ ನಾವು ನಮಗಿನ್ನ ಎಲ್ಲ ಚುನಾವಣೆಗಳಲ್ಲೂ ಅಷ್ಟೇ ಕೃಷ್ಣಾಗೌಡರು ಟಾರ್ಗೆಟ್ ವಿನಃ ನಾವುಗಳಲ್ಲ. ಅದು ನೀವು ದಯವಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಕೃಷ್ಣಾಗೌಡರಿಂದ ತಾನೇ ಇರಲ್ಲ ಅನ್ನೋದು ಒಳ್ಳೆ ಇಷ್ಟು ದಿನ ಹಿಂದಿನ ಚುನಾವಣೆಗಳಲ್ಲೆಲ್ಲ ಇವರೆಲ್ಲಿಂದನೂ ಬಂದವರು ಅನ್ನೋದನ್ನು ಪ್ರಚಾರ ಮಾಡ್ತಾ ಇದ್ರು. ಅದು ಇವಾಗ ಅದಿಲ್ಲ. ಕೃಷ್ಣಾಗೌಡರ ವಿರುದ್ಧ BJPಯವರು, JDSನವರು, ಕಾಂಗ್ರೆಸ್ನವರು ಕೃಷ್ಣಾಗೌಡ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟು ಆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಅವ್ರು ಹೋಗ್ತಾರೆ. ಈ ತಾಲೂಕಿನಲ್ಲಿ ಏನೇ ಅಭಿವೃದ್ಧಿಗೆ ಅಡ್ಡಗಾಲ ಆಗ್ತಾ ಇರೋರು ಇವತ್ತು ಕಮಿಟಿಗಳು ಮಾಡೋಕ್ಕೆ ಹೋಗಿ ಕಮಿಟಿಗಳು ಮಾಡೋದಕ್ಕೆ ಲೆಟರ್ ಕೊಟ್ಟಿದ್ರೆ ಅದನ್ನು ಮಾಡದೆ ನೋಡ್ಕೊತಾ ಇರೋರು ನೀವು ಇಷ್ಟೆಲ್ಲ ಮಾಡಿ ಜಿಲ್ಲಾ ಮಟ್ಟದಲ್ಲಾಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗ್ಬಿಟ್ಟು ನಾವು ಯಾವುದೋ ಒಂದು ಬೋರ್ಡ್ ಚೇರ್ಮನ್ ಕೊಟ್ಟಿದ್ದಾರೆ. ಯಾರು ಸರ್ಕಾರದಿಂದ ಕೊಟ್ಟಾಗ ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಪಕ್ಷದಿಂದ ಅಧ್ಯಕ್ಷ ಆಗಿದ್ದಾರೆ, ನಾವು ಸುತ್ತಮುತ್ತವರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪಕ್ಷ ಇಂಥವರೇ ಆಗಲಿ ಅಂತ ಹೇಳಿದ್ದಾರೆ. ನಾವು ಅದು ತಲೆ ಬಾಗಿದ್ದೀವಿ. ನೀವು ಮಾಡ್ತಾ ಇರೋದೇನು ಅಲ್ಲಿ ಮಾತ್ರ ನೀವು ತೋರಿಸ್ಕೊಂತೀರಾ ನಾವು ಕಾಂಗ್ರೆಸ್ ಬೆಂಬಲಿಗರು ಅಂತ. ಇಲ್ಲಿ ಮಾತ್ರ ನಮ್ಮ ವ್ಯಕ್ತಿಗಳಿಗೆ ನೀವು ನಮ್ಮ ಅಭ್ಯರ್ಥಿಗೆ ವಿರುದ್ಧ ಮಾಡಕ್ಕೆ ಹೊರಟಿದ್ದೀರ. ಈ ಕೆಲಸ ಮುಂದಿನ ತಿಂಗಳಲ್ಲಿ ಮಾಡಬಾರ್ದು. ನಾಚಿಕೆ ಆಗಬೇಕು ನಿಮಗೆ. ಎಲ್ಲೋ ಇದ್ಕೊಂಡು ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಯಾರು ನೀವು ಪ್ರಶ್ನವ್ರು ನಾನು ಕೇಳ್ತೀನಿ. ನಾವು ಹೇಳಿದ್ದೀನಿ ನೀವು ಬರೀ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಇಂಥವ್ರು ಮತ್ತಿಲ್ಲ, ಎಲ್ಲ ಪಕ್ಷದವರು ಸೇರಿರೋದೇ ಉದ್ದೇಶ. ಏನಾದರೂ ಮಾಡಿ ಸುಧಮನ್ ಸೋಸಿದ್ರೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಕೃಷ್ಣಾಗೌಡರು ಅವಮಾನ ಆಗುತ್ತೆ. ಮತ್ತೆ ಆಕೆ ನಿರ್ದೇಶಕಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಆಟ ಆಡ್ತಿದ್ವಿ. ಆದರೆ ನಿನ್ನೆ ನಾವು ನಮ್ಮ ಗೌರವನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ನೀವು ದಯವಿಟ್ಟು ಆ ಊರಿನ ಎಲೆಕ್ಷನ್ನಲ್ಲಿ ನೀವು ಮಾನಿಟರ್ ಮಾಡಬೇಕಾಗುತ್ತೆ. ನಾವು ಉದಾಸೀನ ಮಾಡಿ ಬೇರೆ ಯಾರಿಗೂ ಜವಾಬ್ದಾರಿ ಆಗ್ತದೆ, ಕಷ್ಟ ಆಗ್ತದೆ ಅಂತ ನಾವು ಕೇಳಿಕೊಂಡು ಭಾಳಷ್ಟು ಶ್ರಮ ಪಟ್ಟಿದ್ವಿ. ಅದ್ರ ಜೊತೆಗೆ ಕೃಷ್ಣಾಗೌಡರ ಈ ಥರ ಇನ್ನು ಟಾರ್ಗೆಟ್ ಕೃಷ್ಣಾಗೌಡರು ವರ್ಸಸ್ ಆಗತ್ತೆ. ಅದನ್ನು ನಮ್ಮ ಜನ ಕಾಪಾಡಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ ಏನು ಮಾಡಿದ್ರು ಏನು ಅದನ್ನೇ ಹೊಡ್ಕೊತಾರೆ. ಎಲ್ಲೋದು ಯಾವ ಮೀಟಿಂಗ್ ಹೋದ್ರು ಇದನ್ನು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ 25 ವರ್ಷದಿಂದ ಮಾಡೋದು ಏನಿದೆ ಒಂದು